ಹಿಂದಿನ ಸರ್ಕಾರ ಬಿಟ್ಟು ಹೋಗೋದು, ಮುಂದಿನ ಸರ್ಕಾರದವ್ರ ತಲೆ ಮೇಲೆ ಭಾರ ಹಾಕೋದು. ಮತ್ತೆ ಅವರೇ ಪ್ರಶ್ನೆ ಕೇಳಿ, ಯಾರು ಉಳಿಸಿ ಹೋಗಿರ್ತಾರೆ ಅವರೇ ಮತ್ತೆ ಪ್ರಶ್ನೆ ಕೇಳೋದು, ಯಾಕೆ ಕೊಟ್ಟಿಲ್ಲ, ಕೊಡ್ಬೇಕಲ್ಲ ನೀವು, ಅರೇ ನೀವು ಉಳಿಸಿ ಹೋಗಿದ್ದನ್ನ ನಾವು ಕೊಡ್ಬೇಕಾಗಿದೆ ಅಂತ ಹೇಳಿದ್ರಿಲ್ಲ. ಈ ರೀತಿಯಾಗಿ ತಮ್ಮ ಒಂದು ಬೆನ್ನ ಹಿಂದೆ ಇರ್ತಕ್ಕಂತಹ ಲೋಪದೋಷಗಳನ್ನು ಮೊದಲು ಅರ್ಥ ಮಾಡಿಕೊಂಡು, ಅದು ಮನೆಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಸಬ್ಸಿಡಿಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಅಥವಾ ಮನೆಗಳಿಗೆ ಸಂಬಂಧಪಟ್ಟ ಹಣವನ್ನ ಬಿಡುಗಡೆ ಮಾಡ್ತಕ್ಕಂಥದ್ದಿರ್ಬೋದು, ಗುತ್ತಿಗೆದಾರರಿಗೆ ಹಣಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ನೋಡಿ ಬಹಳಷ್ಟು ಪೆಂಡಿಂಗ್ 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 ಇಟ್ಟು ಹೋಗಿರೋ ಹೊರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕಿರ್ತಕ್ಕಂಥದ್ದು. ಏನ್ ಮಾಡಿದ್ರಿ ನೀವು, ಏನ್ ಮಾಡಿದ್ರಿ ನೀವು, ಏನ್ ಮಾಡಿದ್ರಿ ನೀವು ಮುಂದುವರ್ಕೊಂಡು ಕೇಳ್ಕೊಂಡೇ ಹೋಗ್ತಕ್ಕಂಥದ್ದು. ಇದು ಯಾವುದೇ ಸರ್ಕಾರ ಆದ್ರೂ ಕೂಡ ಈ ರೀತಿ ಮುಂದುವರಿಸಿಕೊಂಡು ಹೋಗೋದು ಒಳ್ಳೆಯ ಸೂಚನೆ ಅಲ್ಲ. ನಾವಾದ್ರೂ ಸಹ ಏನೋ ಒಂದು ಕೊನೆಯ ವರ್ಷಗಳಲ್ಲಿ ಉಳಿಸೋದ್ರೆ ಪರವಾಗಿಲ್ಲ, 4 ವರ್ಷದ್ದು ಬೆಳಗ್ಗೆ ಮಂತ್ರಿಗಳು ಹೇಳ್ತಿದ್ರು, ಯಾವ್ದೋ 1950 ಕೋಟಿ, 20 100 ಕೋಟಿ, ಇನ್ನೊಂದು 75, ಹಿಂಗೆ ಸಾಲಾಗಿ ಹೇಳ್ಕೊಂಡು ಹೋಗ್ತಾ ಇದ್ರು. ಅದು ನಿಜವಾಗ್ಲೂ ಕೂಡ ಜನಪರವಾಗಿರ್ತಕ್ಕಂತಹ ಒಂದು ಸರ್ಕಾರದ ಧೋರಣೆ ಅಲ್ಲ. ಅದು ಬದ್ಧತೆ ಇರ್ತಕ್ಕಂತಹ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಆದ್ರೆ ಇವತ್ತು ಈ ಒಂದು ಸರ್ಕಾರ 1124.15 ಕೋಟಿಯನ್ನ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸ್ತದೆ. ಮತ್ತೆ ರೈತರಿಗೆ ಸಹಕಾರಿ ಇಲಾಖೆಗಳ ಮೂಲಕವಾಗಿ ಹಣವನ್ನ 2025ರ ಅಂತ್ಯಕ್ಕೆ ಸುಮಾರು 18,384 ಫಲಾನುಭವಿಗಳಿಗೆ ಕೃಷಿ ಸಾಲವನ್ನ ವಿತರಿಸಲಾಗಿದೆ. ಏನೂ ಮಾಡಿಲ್ಲ. ಹಾಗಾದ್ರೆ ಇದು ಮಾಡಿದ ಹಾಗಲ್ಲೇನು? 20.68 ಲಕ್ಷ ಫಲಾನುಭವಿಗಳು 18,384 ಕೃಷಿ ಸಾಲವನ್ನ ಕೊಟ್ಟಿದ್ದೇವೆ ಅಂತಕ್ಕಂಥ. ಮತ್ತೆ ಬೆಳೆ ಸಾಲ, ಈ ಬೆಳೆ ಸಾಲವೂ ಅಷ್ಟೇ 20.22 ಲಕ್ಷ ರೈತರಿಗೆ 16,942,000 ಬೆಳೆ ಸಾಲವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಕಾಣ್ತೇವೆ. ಇದು ರೈತರಿಗೆ ಅನುಕೂಲ ಆಗಿದೆಯಲ್ಲ, ಪಶುಸಂಗೋಪನೆ ಮಾಡ್ತಕ್ಕಂಥ ರೈತರಿಗೂ ಅನುಕೂಲ ಆಗಿದೆಯಲ್ಲ. ಬಡ್ಡಿ ಸಹಾಯಧನವನ್ನು ಕೂಡ 1,451.02 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ಆಯವ್ಯಯದಲ್ಲಿ ಕಲ್ಪಿಸಿದ್ದು 1,427 ಕೋಟಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ತಗೊಂಡಿದ್ದೇವೆ. ಅದರ ಅರ್ಥ ಏನು? ಇಟ್ಸ್ ಎ ಕಮಿಟೆಡ್ ಗವರ್ಮೆಂಟ್, ರೈತರ ಪರವಾಗಿ ಕಮಿಟ್ಮೆಂಟ್ ಇರತಕ್ಕಂತಹ ಸರ್ಕಾರ. ಸಣ್ಣ ಪುಟ್ಟ ಏನು ಉಪಜೀವನಕ್ಕೆ ಕೆಲಸಗಳನ್ನ ಮಾಡ್ತಾರಲ್ಲ, ಕುರಿ ಸಾಕಣೆ ಇರ್ಬೋದು, ಕೋಳಿ ಸಾಕಣೆ, ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ನೋಡಿ ಕೊಡ್ತಕ್ಕಂತಹ ಒಂದು ವಿಶೇಷತೆ. ಮನೆ ಸಭಾಪತಿಗಳೇ, ನಾನು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ MLC ಇದ್ದಾಗ ಎಸ್.ಎಂ. ಕೃಷ್ಣಾಜಿಯವ್ರನ್ನ ನಾವು ನೆನಪು ಮಾಡ್ಕೋಬೇಕು. ಇಲ್ಲಿ ಯಶಸ್ವಿನಿ ಯೋಜನೆ ಅಂತಕ್ಕಂತಂದ್ರು, ತಮಗ್ ಗೊತ್ತಿದೆ ಅದು, ಮನೆ ಸಭಾಪತಿಗಳು. ತದನಂತರದಲ್ಲಿ ಇದು ನಿಂತು ಹೋಯ್ತು. ಕಾಂಗ್ರೆಸ್ ಸರ್ಕಾರ ಹೋಗ್ತಿದ್ದ ಹಾಗೆ ಈ ಯಶಸ್ವಿನಿ ಯೋಜನೆ ನಿಂತು ಹೋಯ್ತು. ಯಾಕೆ ನಿಂತು ಹೋಯ್ತು? ಇದು ನೇಕಾರರಿಗೆ, ರೈತರಿಗೆ, ಮೀನುಗಾರರಿಗೆ, ಐ ಥಿಂಕ್ ಮೀನುಗಾರರಿಗೂ ಇತ್ತು ಅಂತ ಅನ್ಕೊಂಡಿದ್ದೀನಿ ಅಲ್ವಾ ಸರ್? ತಮಗೆ ಗೊತ್ತಿದೆ. ಯಶಸ್ವಿನಿ ಯೋಜನೆ, ಈ ಯೋಜನೆ ಸಣ್ಣ ಪುಟ್ಟ ಕಾರ್ಮಿಕರು ಅದರೊಳಗೆ ಏನ್ ದುಡಿತಾರಲ್ಲ, ಆ ದುಡಿಯುವಂತಹ ಜನಕ್ಕೆ ಚಿಕಿತ್ಸೆಯನ್ನ ಆಸ್ಪತ್ರೆಯಲ್ಲಿ ತಗೊಳ್ತಕ್ಕಂಥದ್ದು, ಮರುಪಾವತಿ ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ಅವಕಾಶಗಳ ಸೌಲಭ್ಯವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು. ಇದು ಒಂದು ಮಾನವೀಯ ಕಾರ್ಯಕ್ರಮ, ನಿಂತೆ ಹೋಗಿತ್ತು. ಮತ್ತೆ ಇದನ್ನು ಕೊಡಬೇಕಾದ್ರೆ ಅವರ ಆಕ್ರಂದನ, ಅವರ ಬೇಡಿಕೆ, ಅವರ ಕಷ್ಟ, ಇದರ ಅಗತ್ಯತೆ ಇದೆಲ್ಲವೂ ಕೂಡ ಸರ್ಕಾರ ಮನಗಂಡು ಈಗ ಸುಮಾರು 95 ಕೋಟಿ ರೂಪಾಯಿ ಚಿಕಿತ್ಸೆಯನ್ನ 54,000 ಫಲಾನುಭವಿಗಳು ಪಡೆದಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇದಕ್ಕಿಂತಲೂ ದೇವರು ಮೆಚ್ಚತಕ್ಕಂತಹ ಕೆಲಸ ಬೇರೆ ಏನಿದೆ ಅಂತಕ್ಕಂಥದ್ದು ಯೋಚನೆ ಮಾಡಿ.